ಸ್ಪಿರಿಚುವಲ್ ಸಾಧನೆಯಲ್ಲಿ ನಮ್ಮ ಕೆಲಸ ಇಷ್ಟೇ, ಟು ಎನ್ಹ್ಯಾನ್ಸ್ ಅವರ್ ಭಕ್ತಿ. ನಮ್ಮ ಎಮೋಷನ್ಸ್ನ ಚೆಕ್ ಮಾಡ್ಕೊಳ್ಳೋದು, ಸರಿಯಾಗಿ ಚಾನೆಲ್ ಮಾಡೋದು, ಶಕ್ತಿ ಮೇಲಕ್ಕೆ ಹೋಗೋದು ನೋಡ್ಕೊಳ್ಳೋದು. ಈ ನಮ್ಮ ಎಮೋಷನ್ ಪರೀಕ್ಷೆ ಆಗುತ್ತೆ ತುಂಬ ಸತಿ. ಕೋಪ ತಾಪಗಳಿಂದ ಪರೀಕ್ಷೆ ಆಗುತ್ತೆ. ಆದರೆ ನಾವು ಅದನ್ನು ಎದುರಿಸಬೇಕು. ಯಾಕೆಂದ್ರೆ ನಮ್ಮ ಬುದ್ಧಿನೇ ನಮಗೆ ಕೈ ಕೊಡುತ್ತೆ, ಮೋಸ ಮಾಡುತ್ತೆ, ಡಿಸೀವ್ ಮಾಡುತ್ತೆ. ನಮ್ಮ ಬುದ್ಧಿ ಯಾವಾಗಲೂ ನಮ್ಗೆ ಎಗೇನ್ಸ್ಟ್ ಆಗೇ ಹೋಗುತ್ತೆ. ಭಕ್ತಿ ಪರೀಕ್ಷೆಯಲ್ಲಿ ಎಗೇನ್ಸ್ಟ್ ಆಗಿ ಹೋಗುತ್ತೆ. ನಾನು ಎಷ್ಟು ಮಾಡಿದ್ದೀನಿ, ನನಗೇನು ಸಿಕ್ತು? ನಮ್ಮ ಗುರುಗಳು ಎಷ್ಟು ಮಾಡಿಸ್ಕೊಂಡ್ರು, ನಮಗೇನು ಆಶೀರ್ವಾದ ಮಾಡಿದ್ರು? ಏನೂ ಕೆಲಸ ಮಾಡಲಿಲ್ಲ. ಅವ್ರು ಕೊಟ್ಟ ಮಂತ್ರನೇ ಕೆಲಸ ಮಾಡಲಿಲ್ಲ, ಅನುಗ್ರಹ ಕೊಡಲಿಲ್ಲ, ಅವರಿಂದ ಏನು ಗ್ರೇಸ್ ಸಿಕ್ಕಲಿಲ್ಲ, ದೇವ್ರು ನಮ್ಮ ಕಣ್ಣು ಬಿಡಲಿಲ್ಲ, ನಮ್ಮ ಕರ್ಮ ನಮಗೆ ಆಗಲಿಲ್ಲ, ಒಳ್ಳೇದಾಗಲಿಲ್ಲ. ಖಂಡಿತ ಖಂಡಿತ ಇದು ನಿಜ ಅಲ್ಲ. ಅನುಗ್ರಹ ತನ್ನಷ್ಟಕ್ಕೆ ತಾನು ಆಗೋಗಲ್ಲ. ಅದಕ್ಕೆ ನಾವು ಕೊಡಬೇಕಲ್ಲ. ಶರಣಾಗತಿ, ಭಕ್ತಿ, ಸದ್ಗುಣಗಳು ಇದೆಲ್ಲ ನಮ್ಮಲ್ಲಿ ನಾವಿಲ್ಲದೆ, ಆ ವ್ಯಾಲ್ಯೂಸ್ ಇಲ್ಲದೆ ಅದಕ್ಕೆಲ್ಲ ಸಿಗಲ್ಲ. ಕೆಲವು ತುಷ್ಟಿಗಳು ನಮಗೆ ಆ ಮಾಯೆ ಬಂದ್ಬಿಟ್ಟಾಗ ನಮಗನ್ಸುತ್ತೆ, ನೀವು ಮಾಡಿ, ಇದನ್ನು ಮಾಡಿ ಅಂತ ಹೇಳಿದ್ರೆ ಕೆಲವರಿಗೆ ನಮಗೇನು ಕಮ್ಮಿ ಆಗಿಲ್ಲ ರೀ. ನಾವು ದೇವಸ್ಥಾನಕ್ಕೆ ಬರೋಕ್ಕೆ, ದೇವ್ರನ್ನ ಕೇಳ್ಕೊಳಕ್ಕೆ ನಮಗೆ ಎಲ್ಲ ಸರಿಯಾಗಿದೆ. ನಾವು ಸರಿಯಾಗಿ ಇಲ್ಲದೆ ಇರೋರೇ ದೇವಸ್ಥಾನಕ್ಕೆ ಹೋಗೋದು, ಬುದ್ಧಿ ಕೆಟ್ಟಿರೋರೇ ಭಜನೆಗೆ ಹೋಗೋದು, ಸತ್ಸಂಗಕ್ಕೆ ಹೋಗೋರಿಗೆ ಏನು ಬೇರೆ ಕೆಲಸ ಇಲ್ಲ. ಈ ಥರ ನಮ್ಮ ದೇಶದಲ್ಲಿ ಇನ್ನೂ ಇದೆ. ಖಂಡಿತ ಅದಲ್ಲ. ಕ್ವಾಲಿಟಿ ಒಬ್ಬ ಮನುಷ್ಯ ಬದಲಾಯಿಸ್ಕೊಳ್ಬೇಕಾದ್ರೆ ಸ್ಪಿರಿಚುವಲ್ ಆಗಲೇಬೇಕು. ಇದ್ದಿದ್ರಲ್ಲಿ ತೃಪ್ತಿ ಪಡೋದು ಅಂದರೆ ಅದು ಬೇರೆ ಥರ ತೊಗೊಂಡ್ಬಿಡ್ತಾರೆ. ಅಲ್ಪತೃಪ್ತ ಅಂತ. ನಮಗೇನ್ರಿ ಸಾಕು ಬಿಡ್ರಿ, ದೇವ್ರನ್ನೇನು ಕೇಳೋದು, ನಮಗೇನೋ ಸಾಕು, ಹಂಗಲ್ಲ. ಅದು ಪ್ಯಾಸಿವ್, ಅದು ನೆಗೆಟಿವ್. ಅದು ಆಮೇಲೆ ಎಲ್ಲ ಚೆನ್ನಾಗಿದ್ದಾಗ ದೇವ್ರು ಬೇಡ, ಆಮೇಲೆ ದೇವ್ರ ಕಣ್ಣು ಬಿಡಲಿಲ್ಲ, ದೇವ್ರನ್ನ ಬೈಯೋದು, ಅನುಗ್ರಹ ಕೊಡಲಿಲ್ಲ, ಆಶೀರ್ವಾದ ಕೊಡಲಿಲ್ಲ. ನೋಡುವಾಗ ಪ್ರಪಂಚದ ವಸ್ತುಗಳೆಲ್ಲ ಭೂಷಣ ಅನಿಸುತ್ತೆ, ಆದರೆ ಸ್ಪಿರಿಚುಯಾಲಿಟಿನೇ ಭೂಷಣ, ಅದರಲ್ಲಿ ಭಕ್ತಿನೇ ಭೂಷಣ. ಪರಮಾತ್ಮ ಕೊಟ್ಟ ಅನುಗ್ರಹದ ಫಲ ಏನಿದೆ ಅದು ನಿಜವಾಗ್ಲೂ ಮನುಷ್ಯನ ಜನ್ಮಕ್ಕೆ ಭೂಷಣ.